ಹಾಯ್ ನಮಸ್ಕಾರ. ನಾನು ನಿಮ್ಮ ಗ್ರೀಷ್ಮಾ ಶ್ರೀಧರ್. ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅವರು ಅಂದರೆ ನಮ್ಮ ಡೈರೆಕ್ಟರ್ ಹ್ಯಾಟ್ರಿಕ್ ಸೂರ್ಯ ಅವರು ಇದೇ ತಿಂಗಳು 30ನೇ ತಾರೀಕು ಅಂದರೆ ಯುಗಾದಿ ಹಬ್ಬದ ದಿನ ಒಂದು ಪ್ರತಿಭೋತ್ಸವನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಭೆ ಇರುವಂಥ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಒಂದು ವೇದಿಕೆ ಹಾಗೂ ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ಇದು. ಇದೇ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರ ಅಂದರೆ ಚಲನಚಿತ್ರ ಆಗಿರ್ಬೋದು, ರಂಗಭೂಮಿ, ಸಂಗೀತ, ಸಾಹಿತ್ಯ ಇದರಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಬನ್ನಿ ಈ ಕಾರ್ಯಕ್ರಮನ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿ ಆನಂದಿಸಿ ಯಶಸ್ಸು ಮಾಡೋಣ. ನಮಸ್ಕಾರ ಆತ್ಮೀಯರೇ. ರಘುವೀರ್ ಕಲಾ ಸೇವಾ ಟ್ರಸ್ಟ್ ಇವರು ಇದೇ ತಿಂಗಳ 30ನೇ ತಾರೀಕು ನಯನ ಸಭಾಂಗಣದಲ್ಲಿ 2 ಗಂಟೆಯಿಂದ ವಿಶೇಷ ಪ್ರತಿಭಾನ್ವಿತರಿಗೆ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ. ಇದರ ಸೂತ್ರಧಾರಿ ರಘುವೀರ್ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ನನ್ನ ಗೆಳೆಯನು ಕೂಡ. ಅವರು ಈ ಕ್ಷೇತ್ರದಲ್ಲಿ ಅಂದರೆ ಚಲನಚಿತ್ರ, ನಾಟಕ, ಧಾರಾವಾಹಿ, ಭರತನಾಟ್ಯ, ಶಾಸ್ತ್ರೀಯ ಚಲನಚಿತ್ರ, ಹಾಡುಗಾರಿಕೆ, ಹಾಗೆಯೇ ಸಂಗೀತ, ಕಥೆ ಮತ್ತು ಕಾದಂಬರಿ, ಬರಹಗಾರರು, ಸಮಾಜ ಸೇವೆ, ರಾಜಕೀಯ, ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧಿಸಿ ತಮ್ಮ ಛಾಪು ಮೂಡಿಸಿ ಪ್ರೇರಣೆ ಸ್ಫೂರ್ತಿಯಾಗಬಲ್ಲ ವ್ಯಕ್ತಿತ್ವ ಹೊಂದಿದ ಸಾಧಕರನ್ನು ಗೌರವಿಸಿ ಗಣ್ಯರಿಂದ ಸನ್ಮಾನಿಸಲಾಗುವುದು. ಇದು ಯಾಕಂದರೆ ಇದಕ್ಕೆ ಅನೇಕ ಚಿತ್ರರಂಗದ ಮತ್ತು ಸಮಾಜ ಸೇವೆ ಮಾಡುವಂಥ ಗಣ್ಯರು ಇದಕ್ಕೆ ಬರ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕು. ಈ ಒಂದು ಪ್ರಶಸ್ತಿ ಪ್ರದಾನ, ರಘುವೀರ್ ಸಾಧಕರತ್ನ ಪ್ರಶಸ್ತಿ, ಇದನ್ನು ನೀವೆಲ್ಲ ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧಾ ರಾಮಚಂದ್ರ ಮಾತಾಡ್ತಾ ಇದ್ದೀನಿ. ಈ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹ್ಯಾಟ್ರಿಕ್ ಸೂರ್ಯ ಅವರು ಇದನ್ನು ಸ್ಥಾಪಿಸಿ ಈಗ ಇದೇ 30ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿರುವ ನಯನ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿಭೋತ್ಸವ ಕಾರ್ಯಕ್ರಮ. ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು. ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಿ ತಮ್ಮ ತಮ್ಮ ಕಲೆಗಳ ಪ್ರದರ್ಶನ ಮಾಡೋಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಯಾವ್ಯಾವ ಮಕ್ಕಳಲ್ಲಿ ಏನೇನು ಪ್ರತಿಭೆ ಅಡಗಿರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಒಂದು ಸಲ ಈ ತಮ್ಮ ಪ್ರತಿಭೆಯನ್ನು ಪ್ರೋತ್ಸಾಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಈ ಕಾರ್ಯಕ್ರಮನ. ಹಾಯ್ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಶಂಕರ್ ಮಾತಾಡ್ತಾ ಇದ್ದೀನಿ. ಇದೇ ತಿಂಗಳು 30ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿರುವ ನಯನ ಸಭಾಂಗಣದಲ್ಲಿ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಸುಂದರವಾದ ಕಾರ್ಯಕ್ರಮ. ಅಷ್ಟೇ ಅಲ್ಲ, ನಮ್ಮ ಚಿತ್ರರಂಗದಲ್ಲಿ ಸಾಧನೆ ಮಾಡಿರುವಂಥ ಹಿರಿಯರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ಸೊ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನೀವು ಭಾಗವಹಿಸಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಧನ್ಯವಾದಗಳು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್ ಪುರೋಹಿತ್ ಮಾತಾಡ್ತಾ ಇದ್ದೀನಿ. ನಮ್ಮ ಆತ್ಮೀಯರಾದ ಹ್ಯಾಟ್ರಿಕ್ ಸೂರ್ಯ ಅವರು ಶ್ರೀ ರಘುವೀರ್ ಸಾಧಕ ರತ್ನ ಪ್ರಶಸ್ತಿ ಅನ್ನೋ ಒಂದು ಅವಾರ್ಡ್ ಫಂಕ್ಷನನ್ನು ಇದೇ ಯುಗಾದಿಯಂದು 30 ಮಾರ್ಚ್ ಸಾಯಂಕಾಲ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ತಾವು ದಯಮಾಡಿ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ನಾವು ಬರ್ತಾ ಇದ್ದೀವಿ, ನೀವು ಬಂದು ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಡೀ ಆರ್ಗನೈಸರ್ ಆಗಲಿ ಪ್ರತಿ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಲಾವಿದ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ಏನಪ್ಪ ಅಂತ ಹೇಳಿದರೆ, ಇದೇ ತಿಂಗಳು 30ನೇ ತಾರೀಕಿಗೆ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಶ್ರೀ ರಘುವೀರ್ ಸೇವಾ ಟ್ರಸ್ಟ್ ಅವರು ಪ್ರತಿಭೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು. ನೋಡಿ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಏನಂತ ಹೇಳಿದರೆ, ಮಕ್ಕಳ ಎಲ್ಲ ಟ್ಯಾಲೆಂಟ್, ಸಂಗೀತ, ನೃತ್ಯ, ಆಮೇಲೆ ನಾಟಕಗಳು, ಏಕಪಾತ್ರ ಅಭಿನಯ, ನಿಮ್ಮ ಮಕ್ಕಳಿಗೆ ಯಾವುದೇ ಟ್ಯಾಲೆಂಟ್ ಇದ್ದರೂ ಇಲ್ಲಿ ಮುಕ್ತ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ 30ನೇ ತಾರೀಕು ಎಲ್ಲರೂ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಆಗ್ತಿರೋಂತಹ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ ಹೋಗಿ ಇಲ್ಲಿ ಚಿತ್ರರಂಗದ ಮೇರು ನಟರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿಕೊಂಡು ಬಂದಿರೋರಿಗೆ ಇವರು ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಬೆಂಬಲ ಕೊಡ್ತಾ ಇದ್ದೀನಿ. ನೀವು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಥ್ಯಾಂಕ್ ಯು.